ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಡೈಲಿ ಯೂಸ್ ಮಾಡೋ ಅಂಥದ್ದು, ಆಲ್ಮೋಸ್ಟಾಗಿ ಮಲೆನಾಡಲ್ಲಿ ಎಲ್ಲರೂ ಯೂಸ್ ಮಾಡೋ ಅಂಥದ್ದು ಒಂದು. ಅದನ್ನು ರೀಯೂಸ್ ಕೂಡ ಮಾಡ್ಬೋದು. ಹೇಗೆ ಮಾಡೋದು, ಏನು ಮಾಡೋದು ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ. ಆ್ಯಂಡ್ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ರೀಯೂಸ್ ಮಾಡೋದ್ರಿಂದ. ಮನೆಯಲ್ಲಿ ಇದನ್ನು ಬಿಸ್ನೆಸ್ ಆಗಿ ಕೂಡ ಮಾಡ್ಬೋದು. ಏನು ಎಂತ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅದು ಬೇರೇನೂ ಇಲ್ಲ ಗಾಯ್ಸ್, ಕ್ಯಾಂಡಲ್ ಹೇಗೆ ರಿಯೂಸ್ ಮಾಡೋದು ಅಂದರೆ, ಆಲ್ರೆಡಿ ನೀವು ತಂದಿರ್ತೀರ, ಕತ್ಲೆಗೆ ಯೂಸ್ ಆಗುತ್ತೆ. ಕರೆಂಟ್ ಹೋದಾಗೆಲ್ಲ ಎಲ್ಲರ ಮನೆಗೂ ಬೇಕೇ ಬೇಕು. ಕೆಲವರು ಸೋಲಾರ್ ಹಾಕ್ಕೊಂಡಿರ್ತಾರೆ, ಇನ್ನು ಕೆಲವರು ಸೋಲಾರ್ ಇರಲ್ಲ, ದೀಪ ಇರುತ್ತೆ. ಸೊ ಆವಾಗ ಕ್ಯಾಂಡಲ್ಸ್ ಯೂಸ್ ಮಾಡ್ತೀರಾ. ಆ ಕ್ಯಾಂಡಲ್ಸ್ ಹೇಗಪ್ಪ ರೀಯೂಸ್ ಮಾಡೋದು ಆ್ಯಂಡ್ ಹೇಗೆ ತಯಾರು ಮಾಡೋದು ಇದನ್ನೆಲ್ಲ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಇದನ್ನು ಬಿಸ್ನೆಸ್ ಆಗು ನೀವು ಯೂಸ್ ಮಾಡ್ಕೋಬೋದು ಈ ಐಡಿಯಾನ. ಬಿಕಾಸ್ ಹೇಗಪ್ಪ ಅಂದರೆ ಅಂಗಡಿಗಳಲ್ಲಾಗಲಿ ಬೇರೆ ಶಾಪ್ಗಳಲ್ಲೆಲ್ಲ ಇದನ್ನು ತಗೋತಾರೆ. ಹೆಚ್ಚು ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ ಇದಕ್ಕೆ. ಸೊ ಬಿಸ್ನೆಸ್ಸಾಗಿ ಮನೆಯಲ್ಲಿ ಹೌಸ್ ವೈಫು ಎಲ್ಲ ಇರ್ತಾರಲ್ವ, ಅವರು ಈ ಬಿಸ್ನೆಸ್ಸನ್ನು ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಆದಮೇಲೆ ಮಾಡೋ ಅಂಥದ್ದು, ಟೈಮ್ ಇದ್ದಾಗ ಮಾಡ್ಬೋದು, ಆ ಥರ ಮಾಡೋ ಅಂಥದ್ದು. ಸೊ ಹೆಚ್ಚು ವ್ಯಾಲ್ಯೂ ಇರೋವಂಥ ಕೆಲಸ ಇದು. ಹೇಗೆ ರಿಯೂಸ್ ಮಾಡೋದು ಅಂದರೆ, ಅದಕ್ಕೆ ಯೂಸ್ ಮಾಡೋ ಅಂಥ ವ್ಯಾಕ್ಸ್ ಏನು, ಹೇಗೆ ಮಾಡೋದು ಇದನ್ನೆಲ್ಲ ನಾನು ಹೇಳ್ತೀನಿ. ಬಿಕಾಸ್ ನಾನು ಮಾಡ್ತಾಯಿದ್ದೆ ಆ್ಯಂಡ್ ಇವಾಗ ಅದು ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಫೇಲ್ಯೂರ್ ಆದ್ರೂ ಕೂಡ ಆಮೇಲೆ ನೀವು ಅದನ್ನು ಮಾಡ್ತಾ ತಯಾರು ಮಾಡಿ ಹಾಕ್ತಾ ನಿಮಗೆ ಅದು ಗೊತ್ತಾಗುತ್ತೆ ಹೇಗಪ್ಪ ಮಾಡೋದು, ಮತ್ತು ಅದು ಹೇಗೆ ತಯಾರು ಮಾಡೋದು, ಹೇಗೆ ಸೇಲ್ ಮಾಡೋದು, ಎಲ್ಲದ್ರ ಬಗ್ಗೆ ನಿಮಗೆ ಹೋಗ್ತಾ ತಿಳಿಯುತ್ತೆ. ಆ್ಯಂಡ್ ಗೈಸ್, ನಾನು ಹೇಳಿದ್ನಲ್ಲ ಕ್ಯಾಂಡಲ್ಸನ್ನ ರೀಯೂಸ್ ಮಾಡ್ಬೋದು ಅಂತ. ಇದೆಲ್ಲ ವೆಸ್ಟ್ ಕ್ಯಾಂಡಲ್ಸು ಆಲ್ರೆಡಿ ಉರಿಸಿರೋ ಅಂಥದ್ದು, ನಿಮಗೆ ಕಾಣ್ತಿರ್ಬೋದು. ಇದು ಉರಿಸಿ ಮತ್ತು ಹಾಗೆ ಇಟ್ಟಿದ್ದೆ. ಇದರಿಂದ ದೊಡ್ಡ ಕ್ಯಾಂಡಲ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿ ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿದ್ದೀನಿ. ಅದು ಪಾತ್ರೆ ಬೌಲ್ ಅಂದರೆ ಇದು ಕ್ಯಾಂಡಲ್ಗೆ ಯೂಸ್ ಮಾಡ್ತಾಯಿದ್ದೆ. ಬಿಕಾಸ್ ಮನೆಗೆ ಯೂಸ್ ಮಾಡೋ ಅಂಥದ್ದಲ್ವಾ. ಬಿಸ್ನೆಸ್ ಮಾಡೋದು ಮತ್ತು ಬಿಸ್ನೆಸ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ನೀವು ಚೆನ್ನಾಗಿರೋ ಯಾವುದಾದ್ರೂ ಒಂದು ಕ್ಯಾಂಡಲ್ಗೆ ಅಂತಲೇ ಒಂದು ಪಾತ್ರೆ ಇಟ್ಕೋಬೇಕಾಗತ್ತೆ. ಬಿಕಾಸ್ ಅಂಗಡಿಗಳಿಗೆ ಕೊಡೋದು ಒಂದು ಸ್ವಲ್ಪನೂ ಏನೂ ಇರಬಾರ್ದು, ನೀಟಾಗಿರಬೇಕು. ಆವಾಗಲೇ ಎಲ್ಲ ತೊಗೊಳ್ಳೋದು ಲೈಕ್ ಮಾಡೋದು. ನಾನಿವಾಗ ಮನೆಗೆ ಮಾಡಲಿಕ್ಕೋಸ್ಕರ ಈ ಥರ ಆಲ್ರೆಡಿ ಯೂಸ್ ಆಗಿರೋ ಕ್ಯಾಂಡಲ್ಸ್ನ ನಾನು ಇದಕ್ಕೆ ಹಾಕೊಂಬಂದಿದ್ದೀನಿ. ಆ್ಯಂಡ್ ಗಾಯ್ಸ್, ಇವಾಗ ಈ ಕ್ಯಾಂಡಲ್ಸ್ನ ಎಲ್ಲ ಕರಗಿಸಿ ಮೋಲ್ಡ್ ತೊಗೋಬೇಕಾಗತ್ತೆ. ನೀವು ಯಾವ್ಯಾವ ಶೇಪು ಮತ್ತು 2 ರೂಪೀಸ್ ಕ್ಯಾಂಡಲ್ಸು ಮತ್ತು 5 ರೂಪೀಸ್ ಕ್ಯಾಂಡಲ್ಸು ಈ ಥರ ಎಲ್ಲ ಮೋಲ್ಡ್ಗಳು ಬರುತ್ತೆ. ಸಿಲಿಕಾನ್ ಮೋಲ್ಡು ಮತ್ತು ಅಲ್ಯೂಮಿನಿಯಂ ಮೋಲ್ಡ್ಸ್ ಅಂತ ಬರುತ್ತೆ. ಆ್ಯಂಡ್ ಬರ್ಡೇಗೆ ಅಂತ ಮತ್ತು ಹಾಗೆ ಈ ಡೆಕೋರೇಷನ್ಗೆ, ಪಾರ್ಟಿಗಳಿಗೆ ಈ ಥರ ತಗೊಳ್ಳೋ ಅಂಥ ಕ್ಯಾಂಡಲ್ಸು ತುಂಬ ಇದ್ದಾವೆ. ಅದ್ರ ತಕ್ಕಂಥ ಮೋಲ್ಡ್ಗಳು ಇರ್ತವೆ. ಫ್ಲವರ್ಸ್ ಆಗಲಿ, ಮದರ್ಸ್ ಮೋಲ್ಡ್ ಆಗಲಿ, ಆ ಥರದ್ದೆಲ್ಲ ಇರುತ್ತೆ. ಸೊ ನೀವು ಆ ಥರದ್ದು ಮಾಡ್ಕೋಬೋದು. ಮತ್ತು ಸ್ಮೆಲ್ಲು ಇದು ಅಂತ ಪರ್ಫ್ಯೂಮ್ ಆ್ಯಡ್ ಮಾಡಿ ಕೂಡ ನೀವು ಕ್ಯಾಂಡಲ್ಸ್ ಮಾಡ್ಕೋಬೋದು. ಮನೆಗೆ ಮಾಡೋದಾದರೆ ಯಾರು ಇದು ಪರ್ಫ್ಯೂಮ್ಸ್ ಹಾಕಲ್ಲ. ಬಿಸ್ನೆಸ್ ಮಾಡೋರಾಗಿದ್ದರೆ ಪರ್ಫ್ಯೂಮ್ಸು, ಅದಕ್ಕೆ ಅಂತ ಆಯಿಲ್ ಬರುತ್ತೆ, ಸ್ಮೆಲ್ಲು ಸೂಪರಾಗಿರೋದು. ಸ್ಯಾಂಡಲ್ಲು, ಲ್ಯಾವೆಂಡರು ಈ ಥರ ಬರುತ್ತೆ ಆಯಿಲ್ಗಳು. ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕ್ಯಾಂಡಲ್ನ ನೀವು ಮಾಡ್ಕೊಂಡು ಸೇಲ್ ಮಾಡ್ಕೋಬೋದು. ಅದು ಮಾರ್ಕೆಟಲ್ಲಿ ಹೇಗಿದೆಯೋ ಹಾಗೆ ನೀವು ಮಾಡಿಕೊಂಡ್ರೆ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ಮನೇಲಿ ಮಾಡ್ತಾ ಇರೋದು ಇವಾಗ ದೊಡ್ಡ ಕ್ಯಾಂಡ್ಲು ಮಾಡೋಣ ಅಂತಿದೆ. ಟ್ವಿಸ್ಟೆಡ್ ಕ್ಯಾಂಡಲ್, ಈ ರೀಯೂಸ್ ಮಾಡೋ ಅಂಥ ಕ್ಯಾಂಡಲ್ಸ್ನ ಕರಗಿಸ್ಬಿಟ್ಟು ಇದನ್ನು ದೊಡ್ಡ ಕ್ಯಾಂಡಲ್, ಟ್ವಿಸ್ಟೆಡ್ ಕ್ಯಾಂಡಲ್ ಮಾಡೋಣ ಅಂತಿದ್ದೀನಿ. ಸೊ ಇವಾಗ ನಾನು ಇದನ್ನು ಕರಗಿಸಿ ನಿಮಗೆ ಹೇಗೆ ಮೋಲ್ಡಿಗೆ ಹಾಕಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ಸಿಲಿಕಾನ್ ಮೋಲ್ಡು. ನಾನು ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಇದರಲ್ಲೇ ಇವಾಗ ಟ್ವಿಸ್ಟೆಡ್ ಕ್ಯಾಂಡಲ್ ಮಾಡೋದು. ಬಿಕಾಸ್ ಟ್ವಿಸ್ಟೆಡ್ ಕ್ಯಾಂಡಲ್ ಅಂದರೆ ಈ ಥರ ಹೀಗೆ ಬರುತ್ತೆ. ಇಲ್ಲಿ ನೋಡಿ, ಹೀಗೆ ಟ್ವಿಸ್ಟೆಡ್ ಥರ ಹೀಗೆ ಬರುತ್ತೆ. ಇದಕ್ಕೆ ಇವಾಗ ದಾರ ಹಾಕಬೇಕು. ದಾರ ಹಾಕಿ ಫಸ್ಟೇ ಇಟ್ಕೊಂಡ್ರಿ ಅಂದರೆ ಆಮೇಲೆ ಕ್ಯಾಂಡಲ್ ಮೆಲ್ಟ್ ಮಾಡಿಬಿಟ್ಟು ಇದಕ್ಕೆ ಹಾಕಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಬಿಕಾಸ್ ಇದು ಸಿಲಿಕಾನ್ ಮೋಲ್ಡ್ ಬಂದುಬಿಟ್ಟು ಬಿಸಿ ಅಷ್ಟೊಂದು ಆಗಲ್ಲ, ಮೆಲ್ಟ್ ಆಗಲ್ಲ, ಏನೂ ಆಗಲ್ಲ. ಇದಕ್ಕೆ ಆರಾಮಾಗಿ ಹಾಕ್ಬೋದು. ಸ್ವಲ್ಪ ಆಯಿಲ್ ಏನಾದರೆ ಅಪ್ಲೈ ಮಾಡಿಬಿಟ್ಟು ದಾರ ಹಾಕಿ ಇದಕ್ಕೆ ಡೈರೆಕ್ಟ್ ಹಾಕಿದ್ರೆ ಆಯಿತು. ಆ್ಯಂಡ್ ಇದು ಬಬಲ್ ಕ್ಯಾಂಡಲ್ ನಾನು ಮಾಡಿದ್ದು. ಇದನ್ನು ಸೇರಿಸಿ ಹಾಕ್ತಾ ಇದ್ದೀನಿ ರೀಯೂಸ್ ಮಾಡಲಿಕ್ಕೆ.
ಇದು ಮಾರ್ಕೆಟಲ್ಲೆಲ್ಲ ನೀವೇ ನೋಡಿರ್ತೀರ, ತುಂಬ ಟ್ರೆಂಡಲ್ಲಿ ಹೋಗಿದೆ, ಇದು ತುಂಬ ಟ್ರೆಂಡ್ ಆಗಿದೆ. ಆ್ಯಂಡ್ ನನ್ನ ಹತ್ರ ಈ ಥರ ಸಿಲಿಕಾನ್ ಮೋಲ್ಡ್ಸು ಒಂದು 4-5 ಥರ ವೆರೈಟಿ ಇದೆ. ಇದು ಓಪನ್ ಬಂದುಬಿಟ್ಟು ಇಲ್ಲಿ 2 ಡಾಟ್ ಥರ ಕೊಟ್ಟಿರ್ತಾರೆ. ಇದನ್ನು ಹೀಗೆ ಕ್ಲೋಸ್ ಮಾಡಬೇಕು. ತೋರಿಸ್ತೀನಿ. ಈ ಥರ ಕ್ಲೋಸ್ ಮಾಡಿದ್ರೆ ಇಲ್ಲಿ ಲಾಕ್ ಮಾಡೋ ಥರ ಇರುತ್ತೆ. ಹೀಗೆ ಲಾಕ್ ಮಾಡ್ಕೊಂಬರ್ಬೇಕು. ಆ್ಯಂಡ್ ಈ ಕಡೆ ಕೂಡ ಲಾಕ್ ಮಾಡೋ ಥರ ಇರುತ್ತೆ. ನೀವು ಹಿಂಗೆ ಒತ್ಕೊಂಬಂದರೆ ನಿಮಗೆ ಗೊತ್ತಾಗುತ್ತೆ, ಟಕ್ ಟಕ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಈ ಥರ ಲಾಕ್ ಮಾಡೋ ಅಂಥದ್ದು ಇದು. ಓಕೆನಾ? ಫಸ್ಟು ದಾರ ಹಾಕೋಬೇಕು. ನಾನು ನಿಮಗೆ ಇದ್ರ ಹೇಗೆ ಲಾಕ್ ಮಾಡೋದು ಮಾತ್ರ ತೋರಿಸ್ದೆ. ಇದು ಹಿಂಗೆ ಓಪನ್ ಆಗುತ್ತೆ. ದೆನ್ ಈ ಥರ ತೊಗೊಳೋದಾದರೆ ನೀವು ಚೆನ್ನಾಗಿರುತ್ತೆ, ನೀವು ಬೇಗ ಜಾಸ್ತಿನೇ ಯೂಸ್ ಮಾಡ್ಕೋಬೋದು. ಈ ಥರ ನೀವು ಇದರಲ್ಲಿ ಈ ಸೆಂಟ್ರಲ್ ಈ ಥರ ದಾರ ಹಾಕಲಿಕ್ಕೆ ಅಂತಲೇ ಆಪ್ಷನ್ ಇರುತ್ತೆ. ಸೊ ಈ ಥರ ಹಾಕ್ಕೋಬೋದು. ಆಮೇಲೆ ಬೇಕಾದ್ರೆ ನೀವು ದಾರ ಕಟ್ ಮಾಡ್ಕೋಬೋದು. ನಿಮಗೆ ಅಳತೆಗೆ ಎಷ್ಟು ಬೇಕು ಆ ಥರ ನೀವು ಕಟ್ ಮಾಡ್ಕೋಬೋದು. ಆ್ಯಂಡ್ ದಾರ ಇಟ್ಟಾದಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ, ಆಯಿತಾ? ನೀವು ಈ ಕಡೆ ಫಸ್ಟ್ ಲಾಕ್ ಮಾಡ್ಕೊಂಡ್ರೂ ಆಗುತ್ತೆ, ಆ ಕಡೆ ಈ ಸೈಡು ನೀವು ಲಾಕ್ ಮಾಡ್ಕೊಂಡ್ರೂ ಆಗುತ್ತೆ. ಆ್ಯಂಡ್ ಫುಲ್ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ವ್ಯಾಕ್ಸ್ ಹಾಕ್ತೀರಾ ಗೊತ್ತಾ? ವ್ಯಾಕ್ಸ್ ಹಾಕಿದಾಗ ಅದು ಸೈಡಲ್ಲಿ ಫುಲ್ ಬಿಟ್ಕೊಂಡ್ಬಿಡುತ್ತೆ. ಆ್ಯಂಡ್ ಕ್ಯಾಂಡಲ್ ನೀಟಾಗಿ ಬರಲ್ಲ, ಅದರಲ್ಲಿ ಏರ್ ತುಂಬಿಕೊಳ್ಳುತ್ತೆ, ಮತ್ತು ಬೇಗ ಗಟ್ಟಿ ಆಗಿಬಿಡುತ್ತೆ, ಅರ್ಧಂಬರ್ಧ ಆದಂಗೆ ಆಗುತ್ತೆ. ಸೊ ಇಲ್ಲಿ ನಾನು ಕ್ಯಾಂಡಲ್ ಹಾಕಿದ್ದೀನಿ, ಇದು ದಾರ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ದೊಡ್ಡನೇ ಬಿಟ್ಟಿದ್ದೀನಿ, ಬಿಕಾಸ್ ಹೀಗೆ ಈ ಕಡೆಯಿಂದ ಹಾಕ್ಬೇಕಾದ್ರೆ ಈ ದಾರ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ನಾವು ಇದನ್ನು ಹೀಗೆ ನಿಲ್ಲಿಸಿ ಇಟ್ಕೋಬೇಕು. ಸಪೋರ್ಟ್ಗೆ ಅಂತ ಏನಿಟ್ರೂ ಆಗುತ್ತೆ. ಅದಕ್ಕೆ ಅಂತ ಸ್ಟ್ಯಾಂಡ್ ಕೂಡ ಮೀಶೋದಲ್ಲಿ ಸಿಗುತ್ತೆ ಇಡಲಿಕ್ಕೆ. ನಾನು ಅದನ್ನು ಯೂಸ್ ಮಾಡಿಲ್ಲ, ಜಸ್ಟ್ ಹಾಗೆ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಇದು ರೀಯೂಸ್ ಮಾಡ್ತಾ ಇರೋದು, ಮನೆಗೋಸ್ಕರ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇರೋದು. ಕಟ್ ಮಾಡಿ. ಆ್ಯಂಡ್ ಗೈಸ್, ಇದರಲ್ಲಿ ನೋಡಿ ನಾನು ಕಾಯಿಸಿದ್ದೀನಿ, ಮನೆಗೋಸ್ಕರ ಮಾಡಿರೋದು. ಇದರಲ್ಲಿ ಇದು ದಾರಗಳು ಆಲ್ರೆಡಿ ನಾನು ರೀಯೂಸ್ ಮಾಡಿರೋದಲ್ವ, ಆ ಕ್ಯಾಂಡಲ್ಸ್ ಇರೋ ಅಂಥ ದಾರಗಳು ಇದರಲ್ಲೇ ಇದೆ. ಅದಷ್ಟು ತೆಗಿಬೇಕು. ನಾನು ಜಾಸ್ತಿ ಬಾಯ್ಲ್ ಮಾಡಿಬಿಟ್ಟೆ, ಅದು ಫುಲ್ ಕಪ್ಪಾಗಿಬಿಟ್ಟಿದೆ. ಆ್ಯಂಡ್ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆ್ಯಂಡ್ ಇದಕ್ಕೆ ಆಯಿಲು ಸ್ಮೆಲ್ಲು ಸಕ್ಕದಾಗಿರೋವಂಥ ಆಯಿಲ್ಸ್ ತುಂಬ ಇದೆ ನನ್ನ ಹತ್ರ. ಅದನ್ನು ಹಾಕಬೇಕು, ಕಲರ್ ಹಾಕಬೇಕು. ನಾನು ಇವಾಗ ಇದಕ್ಕೆ ಗ್ರೀನ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತೋರಿಸ್ತೀನಿ ಗೈಸ್. ನಾನು ಯೂಸ್ ಮಾಡ್ತಾ ಇರೋದು ಗ್ರೀನ್ ಕಲರು. ಇದು ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿರೋದು. ಆ್ಯಂಡ್ ನಿಮಗೆ ಕ್ಯಾಂಡಲ್ಗೆ ಯಾವ್ಯಾವ ಥರ ಬೇಕು, ಏನೇನು ಐಟಮ್ಸ್ ಬೇಕು ಎಲ್ಲ ಮೀಶೋದಲ್ಲಿ ಸಿಗುತ್ತೆ. ನಾನು ಪರ್ಚೇಸ್ ಮಾಡ್ತಾ ಇರೋದೆಲ್ಲ ಮೀಶೋದಲ್ಲೇ. ಆ್ಯಂಡ್ ಸ್ಮೆಲ್ಗೆ ಬಂದುಬಿಟ್ಟು ನಾನು ರೋಸ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, ಪರ್ಫ್ಯೂಮ್ ಆಯಿಲು ರೋಸು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಎಷ್ಟು ಸ್ಮೆಲ್ಲಿಗೆ ಬೇಕೋ ಆ ಥರ ಹಾಕ್ಕೋಬೋದು. ನಾನೊಂದು 3 to 4 ಡ್ರಾಪ್ ಹಾಕೋತಾ ಇದ್ದೀನಿ. ಆ್ಯಂಡ್ ಕಲರ್ ನೀವು ಜಾಸ್ತಿ ಹಾಕೋಬೇಕಂತೇನಿಲ್ಲ, 1 ಡ್ರಾಪ್ ಇಲ್ಲ 2 ಡ್ರಾಪ್ ಹಾಕಿದ್ರೆ ನಿಮಗೆ ಲೈಟ್ ಕಲರ್ ಬರುತ್ತೆ. ಡಾರ್ಕ್ ಕಲರ್ ಬೇಕು ಅಂದರೆ 1-2 ಹನಿ ಜಾಸ್ತಿ ಹಾಕಿ. ಆ್ಯಂಡ್ ಇದೇ ಥರ ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾನು ಇವೆರಡು ತೋರಿಸ್ತಾ ಇದ್ದೀನಿ ನಿಮಗೆ. ಗ್ರೀನ್ ಕಲರು ಗೈಸ್, ಇದು ಗ್ರೀನ್ ಕಲರು ನನಗೆ ಜಾಸ್ತಿ ಬೇಡ. ಆಲ್ರೆಡಿ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಆಲ್ರೆಡಿ ಹಳೆ ಕ್ಯಾಂಡಲ್ಸ್ ಇರಬೇಕಾದ್ರೆ ಆರ್ಡ್ ಮಾಡಿದ್ದೆ. ಇವಾಗ 1 ಡ್ರಾಪ್ ಏನೋ ಹಾಕ್ತೀನಿ ಅಷ್ಟೇ, 2 ಡ್ರಾಪ್ ಹಾಕಿದ್ದೀನಿ. ಇದು ತುಂಬ ಬಿಸಿ ಮಾಡ್ತಿರಲ್ಲ ಆವಾಗಲೇ ಇದ್ದಾಗ ಹಾಕ್ಬಾರ್ದು, ಅವಾಗ ಹಾಕಿದಾಗ ಮೈಗೆಲ್ಲ ಸಿಡಿಯೋದು ಆಗುತ್ತೆ. ಆ್ಯಂಡ್ ಇದು ರೋಸ್ ಪರ್ಫ್ಯೂಮ್ ಆಯಿಲ್, ಇದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಜಸ್ಟ್ ನಾನೊಂದು ನೋಡಿ, ನಾನು ಆಲ್ರೆಡಿ ತುಂಬ ಬಿಸಿ ಇದೆ. ಸೊ ಈ ಥರ ಹಾಕಿದ ತಕ್ಷಣ ಬಬಲ್ಸ್ ಬರುತ್ತೆ. ನೀವು ಸ್ವಲ್ಪ ಆರಿದ ಮೇಲೆ ಹಾಕಿ, ಓಕೆನಾ? ಆ್ಯಂಡ್ ಗೈಸ್, ಇದರಲ್ಲಿರೋ ಥ್ರೆಡ್ಸ್ ಇದೆಯಲ್ಲ ಆಲ್ರೆಡಿ ಯೂಸ್ ಮಾಡಿರೋ ಅಂಥದ್ದು, ಅದನ್ನೆಲ್ಲ ನಾನು ತೆಕ್ಕೊತಾ ಇದ್ದೀನಿ. ಫಸ್ಟೇ ತೆಕ್ಕೋಬೇಕಿತ್ತು, ಬಟ್ ನಾನು ಲೇಟಾಗಿ ತೆಗಿತಾ ಇದ್ದೀನಿ. ಆ್ಯಂಡ್ ಗ್ರೀನ್ ಕಲರ್ ಹಾಕಿದ್ದಕ್ಕೆ ನೋಡಿ ಈ ಥರ ಕಲರ್ ಬರ್ತಾ ಇದೆ, ಕಾಣ್ತಾ ಇರ್ಬೋದು ನಿಮಗೆ. ನಾನು ಗ್ರೀನ್ ಕಲರ್ 2 ಡ್ರಾಪ್ ಹಾಕಿರೋದು, ಆಲ್ರೆಡಿ ಕಲರ್ ಇತ್ತು ಅಂತ ಈ ಥರ ಕಲರ್ ಬರುತ್ತೆ. ನಿಮಗೆ ಇನ್ನೂ ಡಾರ್ಕ್ ಬೇಕು ಅಂದರೆ 2-3 ಡ್ರಾಪು ಜಾಸ್ತಿನೇ ಹಾಕ್ಕೋಬೋದು. ಆ್ಯಂಡ್ ನಾನು ಥ್ರೆಡ್ಸ್ ಎಲ್ಲ ತೆಗಿತಾ ಇದ್ದೀನಿ. ನೀವು ರಿಯೂಸ್ ಮಾಡಬೇಕಾದ್ರೆ ಈ ಥರ ಥ್ರೆಡ್ಸ್ ಎಲ್ಲ ತೆಕ್ಕೊಂಬಿಡಿ, ಇಲ್ಲಾಂದರೆ ನೀವು ಕ್ಯಾಂಡಲ್ ಮೋಲ್ಡ್ಗೆ ಹಾಕಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಉರಿಬೇಕಾದ್ರೆ ಅದು ಹತ್ತಿಸ್ತೀರ ಗೊತ್ತಾ, ಅವಾಗ ಉರಿಬೇಕಾದ್ರೂ ಆಫ್ ಆಗಿಬಿಡುತ್ತೆ. ಗೈಸ್ ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ತಣ್ಣಗೆ ಆಗ್ತಾ ಇದೆ. ಆ್ಯಂಡ್ ಇವಾಗ ಬಂದುಬಿಟ್ಟು ನೀವು ಮೋಲ್ಡ್ಗೆ ಹಾಕ್ಕೋಬೋದು. ಆ್ಯಂಡ್ ಕೈ ಸುಡುತ್ತೆ, ನೋಡಿಕೊಂಡು ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ಗೈಸ್ ಇಲ್ಲಿ ನೋಡ್ತೀರಾ, ನಾನು ಆಲ್ರೆಡಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉದ್ದನೇ ಬಿಟ್ಕೊಂಡಿದ್ದೀನಿ ಇದರಲ್ಲಿ, ಯಾಕಂದರೆ ಇದು ನೀವು
ವ್ಯಾಕ್ಸ್ ಹಾಕಿದ ತಕ್ಷಣ ಇದೇನಾಗುತ್ತೆ ಒಳಗೆ ಹೀಗೆ ಹೋಗಿಬಿಡುತ್ತೆ. ಆವಾಗ ನೀವು ಮತ್ತೆ ಓಪನ್ ಮಾಡಿ ಮತ್ತೆ ವ್ಯಾಕ್ಸ್ ಎಲ್ಲ ತೆಗೆದುಬಿಟ್ಟು ಮತ್ತೆ ನೀವು ಹಾಕಬೇಕಾಗತ್ತೆ. ಎರಡೆರಡು ಕೆಲಸ ಆಗುತ್ತೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಈ ಸೈಡ್ ಲಾಕ್ ಮಾಡ್ಕೋಬೇಕು ಆ್ಯಂಡ್ ಈ ಸೈಡು ಲಾಕ್ ಮಾಡ್ಕೋಬೇಕು. ಈ ಸಿಲಿಕಾನ್ ಮೋಲ್ಡು ಮೀಶೋದಲ್ಲಿ ಸಿಗುತ್ತೆ, ಟ್ರೈ ಮಾಡಿ. ನಿಮಗೆ ಬೇಕು ಟ್ವಿಸ್ಟೆಡ್ ಕ್ಯಾಂಡಲ್ ಮೋಲ್ಡ್ ಬೇಕು ಅಂದರೆ ನೀವು ಮೀಶೋದಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಆ್ಯಂಡ್ ಇವಾಗ ನಾನು ವ್ಯಾಕ್ಸ್ ಹಾಕ್ತಾಯಿದ್ದೀನಿ. ಒಂದೇ ಸಲ ಹಾಕೋಕ್ಕಾಗಲ್ಲ ಬಿಕಾಸ್ ಬ್ಯುಸಿ ಇರುತ್ತೆ. ಗೈಸ್ ಇದಕ್ಕೆ ಹಾಕಿದ್ದೀನಿ, ನಾನು ಫುಲ್ ಹಾಕಿದ್ದೀನಿ. ಇದು ಒಣಗಿ ಆದಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಣಗಿ ಆದಮೇಲೆ ಇಲ್ಲಿ ಸೆಂಟ್ರಲ್ಲಿ ಫುಲ್ ಅದು ಗಟ್ಟಿ ಆಗುತ್ತಲ್ಲ. ಸೊ ನೀವು ಇಷ್ಟು ಹಾಕಿದ್ದೀವಿ ಫುಲ್ಲು, ಆದರೆ ಇದು ಫುಲ್ಲು ಒಣಗಿ ಆದಮೇಲೆ ಈ ಲೆವೆಲಿಗೆ ಬರತ್ತೆ ಫುಲ್ಲು. ಮತ್ತೆ ನಾವು ಮೇಲೆ ಈ ಫುಲ್ ಹಾಕಬೇಕು, ಇನ್ನೊಂದು 2 ಸ್ಪೂನ್ ಮತ್ತೆ ಹಾಕಬೇಕು. ಬಿಕಾಸ್ ಇದು ಇಲ್ಲಿ ತನಕ ಎಡ್ಜಿದೆ, ಬಟ್ ಬರೋದು ಒಣಗಿ ಆದಮೇಲೆ ಬರೋದು ಇಷ್ಟೇ ಬರುತ್ತೆ. ಸೊ ಇದು ಫುಲ್ ಗಟ್ಟಿ ಆದಮೇಲೆ ಇದು ಒಳಗೆ ತನಕ ಇದಾಗಿರುತ್ತೆ, ಒಣಗಿರುತ್ತೆ. ಆವಾಗ 2 ಸ್ಪೂನ್ 3 ಸ್ಪೂನ್ ಇದಕ್ಕೆ ಹಾಕಬೇಕು. ಸೊ ಇವಾಗ ನಾನು ಹಾಕಿದ್ದೀನಿ, ಒಣಗಕ್ಕೆ ಬಿಡಬೇಕಿದು. ಗೈಸ್ ನಾನು ಆವಾಗಲೇ ಹಾಕಿದಾಗ ನೀವು ನೋಡಿರ್ತೀರ, ಇಲ್ಲಿ ತನಕ ಹಾಕಿದ್ದೆ ನಾವು, ನಿಮಗೆ ಮಾರ್ಕ್ ಕಾಣುತ್ತೆ. ಆದರೆ ಇವಾಗ ಒಣಗಿ ಆದಮೇಲೆ ನೋಡಿ ಎಷ್ಟು ಅಡಿಗೆ ಹೋಗಿದೆ. ಅದು ಒಣಗಿದ ತಕ್ಷಣ ವ್ಯಾಕ್ಸ್ ಏನಾಗುತ್ತೆ, ಗಟ್ಟಿಯಾಗಿದ್ದ ತಕ್ಷಣ ಈ ಥರ ಕೂಡ್ಕೊಂಬಿಡುತ್ತೆ, ಕೆಳಗೆ ಹೋಗುತ್ತೆ. ಸೊ ಇವಾಗ ನಾವು 2 ಸ್ಪೂನ್ ಆ್ಯಡ್ ಮಾಡಬೇಕು, 2-3 ಫುಲ್ ಬರೋ ತನಕ. ಫುಲ್ ಹಾಕಿನೂ ಕೂಡ ಒಂದೊಂದು ಸಲ ಅದು ಇದೇ ಥರ ಆಗುತ್ತೆ. ಆ್ಯಂಡ್ ಈ ಲೆವೆಲ್ ಕರೆಕ್ಟಾಗಿ ಬರೋವರೆಗೂ ನಾವು ಹಾಕಬೇಕು. ಲಾಸ್ಟಲ್ಲೇ ಸ್ವಲ್ಪ ಕೆಲಸ ಅಷ್ಟೇ. ಬೇಕಾದ್ರೆ ಇದಕ್ಕೆ ಹಾಕಿ ನೀರಲ್ಲಿ ಇಡಬೇಕು. ನಿಮ್ಮ ಮನೇಲಿ ಯಾವುದಾದ್ರೆ ಬಕೆಟು ಇಲ್ಲ ಆ ಥರ ಇರುತ್ತಲ್ವ, ಸೊ ಅದರಲ್ಲಿ ಹಾಕಿಬಿಟ್ಟು ಇಟ್ಬಿಡಿ. ಬಿಸಿ ಇಲ್ಲಲ್ಲ, ಮುಟ್ಟಿದಾಗ ನಿಮಗೆ ಬಿಸಿ ಗೊತ್ತಾಗುತ್ತೆ. ಆ ಥರ ಬಿಸಿ ಇರಬೇಕಾದ್ರೆ ನೀವು ತೆಗಿಯೋಕ್ಕೆ ಹೋಗಬೇಡಿ ಆಯಿತಾ. ತಣ್ಣಗಾಗಿರ್ಬೇಕು, ನೀವು ಮುಟ್ಟಿದಾಗಲೇ ನಿಮಗೆ ಫೀಲ್ ಆಗುತ್ತೆ ಇದು ತಣ್ಣಗಿದೆಯಾ ಬಿಸಿ ಇದೆಯಾ ಅಂತ. ತಣ್ಣಗಾದಮೇಲೆ ತೆಗಿಬೇಕು. ನೀವೇನಾದರೆ ಬಿಸಿ ಇರಬೇಕಾದ್ರೆ ಒಂದು ವೇಳೆ ಓಪನ್ ಮಾಡಿದ್ರೆ ಅಂದರೆ ಕ್ಯಾಂಡಲ್ಸು ಇಲ್ಲಿ ಮಿಡ್ಲಲ್ಲಿ ನೀವು ತೆಗಿಬೇಕಾದ್ರೆ ಕಟ್ಟಾಗಿರುತ್ತೆ. ಬಿಕಾಸ್ ಇಲ್ಲಿ ಒಣಗಿರುತ್ತೆ, ಸ್ಟಾರ್ಟಿಂಗೇ ನೀವು ಇಲ್ಲಿ ಹಾಕಿರ್ತೀರ, ಆ್ಯಂಡ್ ಮೇಲ್ಗಡೆ ಬಂದ್ಬಿಟ್ಟು ಒಣಗಿರಲ್ಲ. ನೀವೇನಾದರೂ ಓಪನ್ ಮಾಡಿ ತೆಗಿತಾ ಇರ್ಬೇಕಾದ್ರೆ ಬಿಸಿ ಇರ್ಬೇಕಾದ್ರೆ ತೆಗೆದ್ರಿ ಅಂದರೆ ಇದು ಇಲ್ಲಿ ಮಿಡ್ಲಲ್ಲಿ ಕಟ್ಟಾಗೋ ಚಾನ್ಸಸ್ ಇದೆ. ಮತ್ತೆ ನೀವು ಅದನ್ನು ರೀಯೂಸ್ ಮಾಡಬೇಕಾಗುತ್ತೆ, ಮತ್ತೆ 2 ಕೆಲಸ ಆಗುತ್ತೆ. ಆ್ಯಂಡ್ ಗೈಸ್ ಇದು ಫುಲ್ಲು ಒಣಗಿದೆ. ನಾನು ಬಕೆಟಲ್ಲಿ ಇಟ್ಟಿದ್ದೆ, ಇದನ್ನು ಹೀಗೆ ಸ್ಟ್ಯಾಂಡ್ ಮಾಡಿ ಇಡಬೇಕು. ಇಲ್ಲ ಅಂದರೆ ಫುಲ್ಲು ವ್ಯಾಕ್ಸ್ ಹಾಕಿರ್ತೀವಲ್ಲ, ಅದು ನೀರಲ್ಲೇ ಬಿದ್ದೋಗುತ್ತೆ, ಕಾಣಿಸ್ಕೊಳ್ಳುತ್ತೆ ಫುಲ್ಲು. ಆ್ಯಂಡ್ ಹೀಗೆ ನಿಲ್ಲಿಸಿಟ್ಟಿರಬೇಕು. ನಾನು ಇವಾಗ ಫುಲ್ ತಣ್ಣಗಾಗಿದೆ. ಸೊ ಇದನ್ನು ಓಪನ್ ಮಾಡೋಣ ಬನ್ನಿ. ನಾನೊಂದು ಸ್ವಲ್ಪ ದಾರ ಉದ್ದನೇ ಬಿಟ್ಟಿದ್ದೀನಿ, ಆಮೇಲೆ ಕಟ್ ಮಾಡ್ಕೋಬೋದು ಅಂತ. ಆ್ಯಂಡ್ ಇಲ್ಲೆಲ್ಲ ಸೋರ್ಬಿಟ್ಟಿದೆ, ಸಾರಿ. ಆ್ಯಂಡ್ ಇದನ್ನು ಫಸ್ಟ್ ಇಲ್ಲಿ ಲಾಕ್ ಓಪನ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಮಾಡಬೇಕು, ಅವಸರ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ. ಆ್ಯಂಡ್ ಸಿಲಿಕಾನ್ ಮೋಲ್ಡ್ಗೆ ನೀವು ಆಯಿಲ್ ಅಪ್ಲೈ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ರೂಲ್ಸು ಇಲ್ಲ. ನಿಮಗೆ ಬೇಕು ಅನಿಸಿದ್ರೆ ನೀವು ಆಯಿಲ್ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ನಾನು ಇದಕ್ಕೆ ಆಯಿಲ್ ಅಪ್ಲೈ ಮಾಡಿಲ್ಲ. ಆ್ಯಂಡ್ ನಿಧಾನಕ್ಕೆ ಓಪನ್ ಮಾಡ್ತೀನಿ. ಆ್ಯಂಡ್ ಗೈಸ್ ನೋಡಿ, ಕ್ಯಾಂಡಲ್ ಬಂದಿದೆ ನೋಡಿ. ಆ್ಯಂಡ್ ಏನೂ ಅಂಟಿಲ್ಲ ಇದಕ್ಕೆ, ನಾನು ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಕೂಡ ಇದರಲ್ಲಿ ಅಂಟಿಲ್ಲ. ಆ್ಯಂಡ್ ನೀಟಾಗಿ ಬಂದಿದೆ, ಎಲ್ಲೂ ಸ್ವಲ್ಪನೂ ಇದು ಇಲ್ಲಿ ಅಂಟ್ಕೊಂಡು ಅರ್ಧಂಬರ್ಧ ಬರೋ ಅಂಥದ್ದು ಏನೂ ಆಗಿಲ್ಲ. ಬಿಕಾಸ್ ನಾನು ಏನು ಎಣ್ಣೆ ಕೂಡ ಅಪ್ಲೈ ಮಾಡಿಲ್ಲ, ಏನಿಲ್ಲ. ನೀವು ಹಾಗೆ ಹಾಕಿ ನೋಡಿ, ನಿಮಗೇನಾದರೂ ಬರಲಿಲ್ಲ ಅಂದರೆ ನೀವು ಆಯಿಲ್ ಅಪ್ಲೈ ಮಾಡ್ಬೋದು ಇದಕ್ಕೆ. ಆ್ಯಂಡ್ ಕ್ಯಾಂಡಲ್ ಇವಾಗ ಫುಲ್ ರೆಡಿಯಾಗಿದೆ. ಆ್ಯಂಡ್ ನೀವು ಆಮೇಲೆ ಬಿಸಿಯೆಲ್ಲ ಆರಿ ಈ ಥರ ತೆಗಿತೀರಲ್ವ, ತೆಗಿಬೇಕಾದ್ರೆ ಈ ದಾರನ ಕಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಎಷ್ಟು ಉದ್ದ ಬೇಕು ಅದನ್ನು ಇಟ್ಕೊಂಡು ಬಾಕಿ ಕಟ್ ಮಾಡ್ಕೊಳ್ಳಿ, ಓಕೆನಾ. ಇದಕ್ಕೆ ಆಯಿಲ್ ಹಾಕಿ, ಇದು ಪರ್ಫ್ಯೂಮ್ ಆಯಿಲ್ ಹಾಕಿದ್ದೀನಿ. ಇಲ್ಲಿ ಕೂಡ ಹಚ್ಚಿಟ್ರೆ ನೈಟ್ ಟೈಮಲ್ಲಿ ಹಚ್ಚಿದಾಗ ಒಳ್ಳೆ ಸ್ಮೆಲ್ ಬರುತ್ತೆ. ನೀವು ಎಷ್ಟು ಡ್ರಾಪ್ ಪರ್ಫ್ಯೂಮ್ ಆಯಿಲ್ ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡು. ಬಿಕಾಸ್ ಆಯಿಲ್ ಕಮ್ಮಿ ಹಾಕಿದರೆ ಸ್ಮೆಲ್ ಅಷ್ಟೊಂದು ಮನೆ ಫುಲ್ಲು ಹರಡಲ್ಲ. ಸ್ವಲ್ಪ ಜಾಸ್ತಿ ಹಾಕಿದರೆ ಪರ್ಫ್ಯೂಮ್ ಸ್ಮೆಲ್ ಜಾಸ್ತಿ ಬರಬೇಕು. ಯಾವುದು ಪರ್ಫ್ಯೂಮ್ ಹಾಕಿರ್ತೀರ ಜಾಸ್ತಿ ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫುಲ್ ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.